ಸಿದ್ದು ಆಪ್ತರಿಂದ ಡಿಕೆಶಿ ಟಾರ್ಗೆಟ್ ರಣರಣ ರಾಜಣ್ಣ ದುರ್ಬಳಕೆ ಮಾಡಿಕೊಂಡು ಬಂಗ್ಲೆ ಕಟ್ಟಿದ್ದವರು ಯಾರು? ಸಿದ್ದು ಮಂತ್ರ ಪಠಿಸಿ ಮುಳ್ಳಿಂದಲೇ ಮುಳ್ಳು ತೆಗೆಯೋ ತಂತ್ರನ? ಇದುವೇ ಚದುರಂಗದ ಮೊದಲ ಸ್ಟೋರಿ, ರಾಜಣ್ಣ ರಣರಣ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿರುವ ಈ ಇಬ್ಬರು ಸಚಿವರ ನಡುವೆ ಅದ್ಯಾವಾಗ ಜಗಳ ನಿಲ್ಲುತ್ತೋ ಗೊತ್ತಿಲ್ಲ. ಒಂದು ಕಡೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಶಿವಕುಮಾರ್, ಮತ್ತೊಂದು ಕಡೆಯಲ್ಲಿ KN ರಾಜಣ್ಣ ಹೇಳ್ತಾರೆ, ನನ್ನನ್ನು ಅಧ್ಯಕ್ಷ ಮಾಡೋದಿದ್ರೆ ನಾನು ಮಂತ್ರಿಗಿರಿಯನ್ನು ತ್ಯಜಿಸಿ ಹೋಗೋದಕ್ಕೆ ರೆಡಿ ಅಂತ ಸವಾಲು ಬೇರೆ ಹಾಕ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ KN ರಾಜಣ್ಣ ಆಗಿಂದಾಗಕ್ಕೆ ಬಹಳಷ್ಟು ಸಂದರ್ಭಗಳಲ್ಲಿ ಶಿವಕುಮಾರ್ ಅವರ ವಿರುದ್ಧ ನೇರವಾದಂಥ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಮುಚ್ಚುಮರಿನೇ ಇಲ್ಲ. ಶಿವಕುಮಾರ್ ಅವ್ರಿಗೇನಾದರೂ ಕಿರೀಟ ಇದೆಯಾ? ಸದಾಶಿವನಗರದಲ್ಲಿ ನಾನೇನಾದರೂ 4 ಬಂಗ್ಲೆ ಕಟ್ಟಿಸ್ಕೊಂಡಿದ್ದೀನ? ಈ ರೀತಿಯಾದಂತಹ ಮಾತುಗಳನ್ನು ಯಾರಾದರೂ ಶಿವಕುಮಾರ್ ಅವರ ವಿರುದ್ಧ ಆಡ್ತಾರೆ ಅಂತ ಹೇಳಿದರೆ, ಅಫ್ಕೋರ್ಸ್ JDSನ ನಾಯಕರು ಯಾರಾದರೂ ಮಾತನಾಡ್ಬೋದು. ಆದರೆ JDS ನಾಯಕರನ್ನು ಹೊರತುಪಡಿಸಿದರೆ ಆ ರೀತಿಯ ಮಾತುಗಳಲ್ಲಿ ಹೇಳುವಂಥವ್ರು ಕಾಂಗ್ರೆಸ್ನಲ್ಲಿ ಇವರೊಬ್ಬರೇ, ಅದು KN ರಾಜಣ್ಣ. ಕಾಂಗ್ರೆಸ್ನಲ್ಲಿ ಹೇಳ್ತಾ ಇಲ್ಲ CM ಟೀಮ್ ವರ್ಸಸ್ DCM ವಾರ್. DK ಶಿವಕುಮಾರ್ ವಿರುದ್ಧ ಸಚಿವ KN ರಾಜಣ್ಣ ಅವರ ತೀವ್ರ ವಾಗ್ದಾಳಿ ಮುಂದುವರೆದಿದೆ. ಇದು DCM ಜೊತೆಗಿನ ಕದನವನ್ನು ಬಹಳ ತೀವ್ರಗೊಳಿಸಿದ್ದಾರೆ KN ರಾಜಣ್ಣ ಅವರು. ಹೈಕಮಾಂಡ್ ದುರ್ಬಳಕೆ ವಿಚಾರದಲ್ಲಿ ಈಗ ರಾಜಣ್ಣ ರೋಷಾಗ್ನಿಯನ್ನು ಹೊರಹಾಕ್ತಾ ಇದ್ದಾರೆ. ಹೈಕಮಾಂಡನ್ನೇ ಇವರು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ರಾಜಣ್ಣ ಅವರ ಹೊಸ ಆಪಾದನೆ, ಹೊಸ ಸಿಟ್ಟಿಗೆ ಕಾರಣ. ಹಾಗಾದರೆ ಹೈಕಮಾಂಡನ್ನು ಭೇಟಿಯಾಗಿ ಬಂದಿರತಕ್ಕಂತಹ KN ರಾಜಣ್ಣ ದೆಹಲಿಯಲ್ಲಿ ಪಕ್ಷದ ಹಿರಿಯ ನಾಯಕರುಗಳನ್ನು ಭೇಟಿಯಾಗಿ ಬಂದು ಅವರ ಮೂಲಕವಾಗಿ ದಲಿತ ಶೋಷಿತ ಸಮುದಾಯಗಳ ಸಮಾವೇಶ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆ ನಡೆಸ್ಕೊಂಡು ಬಂದಿರತಕ್ಕಂತಹ KN ರಾಜಣ್ಣ ಇದ್ದಕ್ಕಿದ್ದಂತೆಯೇ ಶಿವಕುಮಾರ್ ಅವರ ವಿರುದ್ಧ ಇಷ್ಟೊಂದು ತೀವ್ರಗತಿಯಲ್ಲಿ ಮಾತನಾಡ್ತಿರುವಂಥದ್ದು ಯಾಕೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಒಂದು ಕಡೆಯಲ್ಲಿ DK ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅನಿವಾರ್ಯವಾಗಿ ಹೇಳಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅವರೇ ನಮ್ಮ ನಾಯಕರು ಅಂತ ಹೇಳುವಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿದರು. DK ಶಿವಕುಮಾರ್ ಅವರು ಸಿದ್ದು ಮಂತ್ರವನ್ನು ಪಠಿಸ್ತಾ ಇದ್ದಾರೆ ಇತ್ತೀಚೆಗೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದ ಹಂಚಿಕೆಯ ಚರ್ಚೆ ನಿಲ್ತಾ ಇಲ್ಲ. ಯಾವಾಗ ಸಿದ್ದರಾಮಯ್ಯನವರು ನಾನು 5 ವರ್ಷಗಳ ಕಾಲ ಅಥವಾ ನಾನು ಮುಂದಿನ ಚುನಾವಣೆಯಲ್ಲಿ ಕೂಡ ಸ್ಪರ್ಧಿಸುವುದನ್ನು ಪರಿಗಣಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿದರು. ಅಲ್ಲಿಗೆ ಸಿದ್ದರಾಮಯ್ಯನವರ ಕ್ಯಾಂಪ್ಗೆ ಒಂದು ಸ್ಪಷ್ಟ ಸಂದೇಶ ಹೋಯಿತು, ಇನ್ನು 5 ವರ್ಷ ಸಿದ್ದರಾಮಯ್ಯನವ್ರನ್ನ ಅಲುಗಾಡಿಸೋಕ್ಕಾಗಲ್ಲ. ಇದು ಗೊತ್ತಾಗ್ತಾ ಇದ್ದಂತೆಯೇ ಶಿವಕುಮಾರ್ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಪೂರ್ಣಾವಧಿ CM ಅಂತ ಹೇಳ್ತಾ ಇದ್ದಂತೆಯೇ DK ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಕೂಡ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ಜೈ ಅಂತ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಾ ಇದ್ದಂತೆಯೇ ವೈರಿಗಳಿಗೂ ಕೂಡ ಟಾಂಗ್ ಕೊಡುವಂತಹ ಕೆಲಸವನ್ನು DK ಶಿವಕುಮಾರ್ ಅವರು ಮಾಡಿದ್ದಾರೆ. ಯಾಕಂದರೆ ನಮ್ಮ ನಾಯಕರು ಕೂಡ ಸಿದ್ದರಾಮಯ್ಯನವರೇ ಅನ್ನುವಂಥದ್ದು ಹೇಳುವಂಥದ್ದು ಇದೆಯಲ್ಲ, ಇದು ಅನಿವಾರ್ಯವಾಗಿ ಹೇಳಲೇಬೇಕಂತ ಪರಿಸ್ಥಿತಿ ಸದ್ಯಕ್ಕೆ ಶಿವಕುಮಾರ್ ಅವರಿಗೆ ಇದ್ದೇ ಇದೆ. ಮತ್ತು ಅಫ್ಕೋರ್ಸ್ ಅವರು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ 2ನೇ ಬಾರಿ ಈಗ ಮಂತ್ರಿ ಆಗಿರುವಂಥವ್ರು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂತಹ ತಂತ್ರವನ್ನು ಶಿವಕುಮಾರ್ ಅವರು ಮಾಡ್ತಾ ಇರುವಂಗೆ ಕಾಣ್ತಾ ಇದೆ. ಯಾಕಂದರೆ ಅವರು ನಾಳೆ ದಿವಸ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಬೇಕು ಅಂತೇಳಿ ಆದರೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ವಿರೋಧ ಕಟ್ಟಿಕೊಂಡು CM ಕುರ್ಚಿಯಲ್ಲಿ ಬಹಳ ಆರಾಮಾಗಿ ಕೂತ್ಕೊಂಡು ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಏನೇ ಆದರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲ, ಯಾಕೆಂದರೆ ಅವರ ದೊಡ್ಡ ಶಕ್ತಿ ಇರುವಂಥದ್ದು ಅಹಿಂದ ವರ್ಗಗಳು, ಅವರ ಬೆಂಬಲವೂ ಕೂಡ ಬೇಕೇ ಬೇಕಾಗುತ್ತೆ. ಅದು ಶಿವಕುಮಾರ್ ಅವರು ಕೂಡ ಗೊತ್ತಿದೆ. ಹೀಗಾಗಿ ಮುಳ್ಳನ್ನು ಮುಳ್ಳಿನಲ್ಲಿ ತೆಗೆಯುವಂತಹ ರಣತಂತ್ರವನ್ನು ಅವರು ಕೂಡ ರೂಪಿಸ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಹಾಗೂ ಟೀಮ್ ವಿರುದ್ಧ ಹೋದರೆ ಕಷ್ಟ ಅನ್ನುವಂತಹ ಅರಿವು ಶಿವಕುಮಾರ್ ಅವ್ರಿಗೂ ಕೂಡ ಇದ್ದೇ ಇದೆ. ಯಾಕಂದರೆ ಆಗಲೇ ಹೇಳ್ದಂಗೆ ಇದು ಸಿದ್ದರಾಮಯ್ಯನವರ ಶಕ್ತಿ, ಅವರ ಹಿಂದೆ ಅವರ ಬೆಂಬಲಕ್ಕೆ ನಿಂತಿರುವಂತಹ ಸಮುದಾಯಗಳ ಶಕ್ತಿ. 2028ಕ್ಕೆ ಅಧಿಕಾರಕ್ಕೆ ಬಂದು ಅಂದರೆ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂತು ಅಂತ ಹೇಳಿದರೆ ಆಗಲೂ ಮುಖ್ಯಮಂತ್ರಿ ಗಿರಿಗೆ ತಾನು ಹತ್ತಿರ ಆಗಬೇಕು ಅಂತ ಹೇಳಿದರೆ ಅದು ಸುಲಭ ದಾರಿ ಆಗಬೇಕು ಅಂದರೆ ಈಗ ಒಂದಿಷ್ಟು ಹೊಂದಾಣಿಕೆ ಮಾಡಿಕೊಳ್ಬೇಕಂತ ಅಗತ್ಯತೆ ಶಿವಕುಮಾರ್ ಅವ್ರಿಗೂ ಕೂಡ ಇದೆ. ಆ ತಂತ್ರಗಾರಿಕೆಯನ್ನು ಅವರು ಕೂಡ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಒಂದೊಂದು ಸ್ಪಷ್ಟ, ಶಿವಕುಮಾರ್ ಅವರಿಗೆ ಎಲೆಕ್ಷನ್ ಹಂತದಲ್ಲಿ ಅವರೇನಾದರೂ ಅಧ್ಯಕ್ಷರಾಗಿದ್ದರೆ ಮತ್ತೊಮ್ಮೆ ಪಕ್ಷ ಅಧಿಕಾರಕ್ಕೆ ಬಂತು ಅಂದರೆ ಆಗ ಶಿವಕುಮಾರ್ ಅವರ ಹಾದಿ ಬಹಳ ಸುಗಮ ಆಗಿರುತ್ತೆ ಮಧ್ಯದ ದಾರಿಯಲ್ಲಿ ಮುಖ್ಯಮಂತ್ರಿ ಆಗೋದಕ್ಕಿಂತ. ಸಿದ್ದರಾಮಯ್ಯ ನಮ್ಮ ಲೀಡರ್, ಅವರ ನಾಯಕತ್ವದಲ್ಲೇ ಎಲೆಕ್ಷನ್ ಅನ್ನುವಂತಹ ಮಂತ್ರವನ್ನು ಪಠಿಸಿದ್ದಾರೆ. ನಮ್ಮ ಲೀಡರ್ ಸಿದ್ದರಾಮಯ್ಯನವರು, ಅವರ ನಾಯಕತ್ವದಲ್ಲೇ ನಾವು ಎಲೆಕ್ಷನನ್ನು ಎದುರಿಸುವಂಥವ್ರು ಅನ್ನುವಂಥದ್ದನ್ನು ಕೇಳ್ತಿದ್ದಾರೆ.
ಸಿದ್ದರಾಮಯ್ಯನವ್ರನ್ನ ಪಕ್ಷ 2 ಬಾರಿ ಮುಖ್ಯಮಂತ್ರಿ ಕೂಡ ಮಾಡಿದೆ ಅನ್ನುವಂತಹ ಮಾತುಗಳನ್ನು ಶಿವಕುಮಾರ್ ಅವರು ನೆನಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ನಾವು 2 ಬಾರಿ ಮುಖ್ಯಮಂತ್ರಿ ಮಾಡಿದ್ದೀವಿ, ಅದು ಕಾಂಗ್ರೆಸ್. ಈ ಮೂಲಕ ಮುಂದಿನ ಅವಕಾಶ ನನಗೆ ಎನ್ನುವಂತಹ ಸಂದೇಶವನ್ನು ಎಲ್ಲೋ ಒಂದು ಕಡೆಯಲ್ಲಿ ಶಿವಕುಮಾರ್ ಅವರು ಕೊಟ್ಟಂತೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮುಂದಿನ ಅವಕಾಶ ಯಾರಿಗಾರಿದ್ರೆ ಅದು ನನಗೆ, 2 ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಿದ್ದೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಶಿವಕುಮಾರ್ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿಗೆ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೆ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಕ್ವಶನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ನಾನು ಎಲ್ಲ ನನ್ನ ಫ್ರೆಂಡ್ಸ್ಗೆ ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಆದರೆ ಯಾವಾಗ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಡಿಫೆನ್ಸಿವ್ ಮೋಡ್ನಲ್ಲಿ ಹೋಗ್ತಾ ಇದ್ದಾರೆ, ರಾಜಣ್ಣ ಅವರು ಮಾತ್ರ ರೋಷಾಗ್ನಿ ಹೊರ ಹಾಕಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ದುರ್ಬಳಕೆಯ ವಾಕ್ಸಮರ ನಡೀತಾ ಇದೆ. ಸಿದ್ದರಾಮಯ್ಯನವರ ಹೆಸರನ್ನು ಕೆಲವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿದಾರಲ್ಲ, ಈ ದುರ್ಬಳಕೆ ಸಹಜವಾಗಿ ರಾಜಣ್ಣ ಅಂತವ್ರನ್ನ ಕೆರಳಿಸಿದೆ. ದೆಹಲಿಗೆ ಹೋಗಿ ಬಂದ ಮೇಲೆ ರಾಜಣ್ಣ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ ಮತ್ತು ಆಕ್ಟಿವ್ ಆಗಿ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಶ್ರೀಕೃಷ್ಣ ಶಿಶುಪಾಲನ ಕತೆ ಹೇಳುವ ಮೂಲಕ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಶಿಶುಪಾಲ ಹೈಕಮಾಂಡ್ ಶ್ರೀಕೃಷ್ಣ ಅಂತ ಹೇಳ್ತಿದ್ದಂಥವ್ರಿಗೆ ಹೇಳಿದಂಥವ್ರಿಗೆ ಶಿಶುಪಾಲ, ನಾನೇ ಶ್ರೀಕೃಷ್ಣ ಅನ್ನುವಂಥ ಮಾತು ಕೂಡ ಬಂದಿದೆ. ಹೈಕಮಾಂಡ್ CM ಹೆಸರು ದುರ್ಬಳಕೆ ಆಗ್ತಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ರಾಜಣ್ಣ ಅವರ ಮಾತುಗಳನ್ನು ಕೇಳಿದಾಗಲೂ ಅನುಮಾನ ಬರುತ್ತೆ, ಶಿವಕುಮಾರ್ ಅವರ ಮಾತನ್ನು ಕೇಳಿದಾಗಲೂ ಅನುಮಾನ ಬರುತ್ತೆ. ಸಿದ್ದರಾಮಯ್ಯನವ್ರ ಹೆಸರನ್ನು ದುರ್ಬಳಕೆ ಒಂದಷ್ಟು ಜನ ಮಾಡ್ತಿದ್ದಾರೆ, ಹೈಕಮಾಂಡ್ ಹೆಸರನ್ನು ಒಂದಷ್ಟು ಜನ ದುರ್ಬಳಕೆ ಮಾಡ್ತಿದ್ದಾರಾ ಅಂತ ಹೇಳಿ. CM ಹೆಸರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಮಾತನ್ನು ಶಿವಕುಮಾರ್ ಅವರು ಹೇಳ್ಕೊಂಡಿದ್ರು. ಇಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನು ಕೆಲವರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಕೊಂಡು. ಆದರೆ DKಶಿ ಹೇಳಿಕೆಗೆ ಸಚಿವ KN ರಾಜಣ್ಣ ಅವರು ರಣಾಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಹೈಕಮಾಂಡ್ ಹೆಸರನ್ನೇ ದುರ್ಬಳಕೆ ಮಾಡ್ಕೊಳ್ತಾ ಇರುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಏಟಿಗೆ ಎದುರೇಟು, ಪಕ್ಷದವರಾದ್ರೇನಾದರೂ ಎದುರಾಳಿ ಆದ್ರೇನು ಬೇಕು, ಪಕ್ಷದ ಅಧ್ಯಕ್ಷರಾದ್ರೇನು, ಉಪಮುಖ್ಯಮಂತ್ರಿ ಆದ್ರೇನು, ಯಾರ ಹೆಸರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ರಾಜಣ್ಣ ಅವರು ಕೇಳಿದ್ದಾರೆ. ಯಾರು ಹೆಸರು ದುರ್ಬಳಕೆ ಮಾಡ್ಕೊಂಡವರು ಯಾರು, ನೇರವಾಗಿ ಹೇಳಿ. CM ಹೆಸರನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನೇರವಾಗಿ ಹೇಳಬೇಕಾಗತ್ತೆ ಅಂತ. ಹೆಸರು ದುರ್ಬಳಕೆ ಮಾಡಿ ಮನೆ ಕಟ್ಕೊಂಡಿದ್ದೀನಾ ಅಂತ ಕೇಳಿದ್ದಾರೆ ಅವರು. ನಾನೇನಾದ್ರು ಮನೆ ಕಟ್ಕೊಂಡಿದ್ದೀನ, ಹೆಸರನ್ನು ದುರ್ಬಳಕೆ ಮಾಡ್ಕೊಂಡು, ಮುಖ್ಯಮಂತ್ರಿ ಹೆಸರು ದುರ್ಬಳಕೆ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದೀನ, ಸದಾಶಿವನಗರದಲ್ಲಿ 4 ಮನೆ ಏನಾದರೂ ಮಾಡ್ಕೊಂಡಿದ್ದೀನಾ, ನಾನೇನಾದರೂ ಸದಾಶಿವನಗರದಲ್ಲಿ ಹೋಗಿ 4 ಮನೆ ಮಾಡ್ಕೊಂಡಿದ್ದೀನ ಅಂತ. ನೋಡಿ, ಶಿವಕುಮಾರ್ ಅವರ ವಿಚಾರದಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಸಚಿವ KN ರಾಜಣ್ಣ ಅವರು ಕೇಳ್ತಾ ಇರುವಂಥದ್ದು. ನಾವು ಯಾರ ಹೆಸರನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿಲ್ಲ, ಯಾವುದೇ ಹೆಸರನ್ನು, ಯಾವುದೇ ನಾಯಕರ ಹೆಸರನ್ನು, ನಾಯಕತ್ವದ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡಿಲ್ಲ ಅನ್ನುವಂತಹ ತಿರುಗೇಟ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು CM ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿರಬಹುದು ಅಂತ ಕೂಡ ಹೇಳಿದ್ದಾರೆ. ಒಂದು ವೇಳೆ ದುರ್ಬಳಕೆ ಮಾಡ್ಕೊಂಡಿದ್ರೆ ಅವರೇ ಮಾಡ್ಕೊಂಡಿರ್ಬೋದು. DK ಶಿವಕುಮಾರ್ ಅವರು AICC ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. AICC ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಶಿವಕುಮಾರ್ ಅಂತ ಹೇಳಿದ್ದಾರೆ. AICC ಹೆಸರು ಹೇಳ್ಕೊಂಡು ಬೆದರಿಸ್ತಾ ಇದ್ದಾರೆ, ನಮ್ಮನ್ನೆಲ್ಲ ಬೆದರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶಿವಕುಮಾರ್. ಆದರೆ ನಾವು ಹೆದರುವುದಿಲ್ಲ ಅಂತೇಳಿ, ನಾವಿದಕ್ಕೆ ತಲೆ ಕೆಡಿಸ್ಕೊಳ್ಳುವಂಥವ್ರಲ್ಲ, ನಾವಿದಕ್ಕೆ ಹೆದರುವಂಥವರಲ್ಲ. ನಮ್ಮನ್ನು ಬೆದರಿಸುವ ಪ್ರಯತ್ನವನ್ನು AICC ಹೆಸರನ್ನು ಹೇಳ್ಕೊಂಡು ದುರ್ಬಳಕೆ ಮಾಡಿಕೊಂಡು ಮಾಡ್ತಿದ್ದಾನೆ. ನಾನು ಯಾರಿಂದಲೂ ಕೂಡ ಶಿಸ್ತಿನ ಪಾಠ ಕಲಿಬೇಕಾಗಿಲ್ಲ ಅನ್ನುವಂತಹ ಮಾತನ್ನು ಕೂಡ KN ರಾಜಣ್ಣ ಅವರು ಹೇಳಿದ್ದಾರೆ. ನೇರವಾದಂತಹ ವಾಗ್ದಾಳಿಯನ್ನು ಮಾಡಿದ್ದಾರೆ. ಶಿವಕುಮಾರ್ ಅವರ ಮಾತುಗಳಿಗೆ ರಾಜಣ್ಣ ಏನೇನು ಹೇಳಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್. ಹೌದು, ದುರ್ಬಳಕೆ ಮಾಡ್ಕೊಂಡು ಸದಾಶಿವನಗರದಲ್ಲಿ 4 ಮನೆ, ಅಲ್ಲಿ ನಮ್ಮೂರಲ್ಲಿ 4 ಮನೆ ಎಲ್ಲ ಕಟ್ಟಿದ್ದೀನಲ್ಲ, ಅವ್ರ ಹೆಸರು ದುರ್ಬಳಕೆ ಮಾಡ್ಕೊಂಡು ಇನ್ನೇನಾಗಬೇಕು ಉತ್ತರ? ದುರ್ಬಳಕೆ ಮಾಡಿ ಅಲ್ಲಿ ತುಮಕೂರಲ್ಲಿ 4 ಮನೆ ಕಟ್ಟಿದ್ದೀನಿ, ಸದಾಶಿವನಗರದಲ್ಲಿ 4, ಡಾಲಸ್ ಕಾಲೋನಿ 4 ಎಲ್ಲ ಕಟ್ಸಿದ್ದೀನಲ್ಲ. ಏನ್ ದುರ್ಬಳಕೆ ಅಂದ್ರೆ ಏನ್ರಿ? ಜನಕ್ಕೆ ಹಿತಕ್ಕೆ ಒಳ್ಳೇದಾಗೋದಾದ್ರೆ ಅದನ್ನ ಹೆಸರು ಹೇಳಿದ್ರೆ ಏನ್ ತಪ್ಪಾಗ್ತದೆ?
ನಾನೇನು ಅವರ ಹೆಸರು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸಬೇಕು ಅಂತ ಉದ್ದೇಶ ನನಗೇನಿಲ್ಲ. ಗೊತ್ತಾಯ್ತಾ? ಯಾರು ಆರೋಪ ಮಾಡ್ತಾರೆ ಎಲ್ಲ ಸುಳ್ಳು ಆರೋಪಗಳು ಮಾಡ್ತಾರೆ. ಅವರು ಯಾರ್ಯಾರಿಗೆ ಅನುಕೂಲ ಆಗ್ತವೆ ಅವರೆಲ್ಲ ಮಾಡ್ಕೊತಾರೆ. ನನಗೆ ಅನುಕೂಲ ಆಗೋದ ನಾನು ಮಾಡ್ಕೊಳ್ತೀನಿ, ಕೆಪಿಸಿ ಅಧ್ಯಕ್ಷರಿಗೆ ಅನುಕೂಲ ಆಗೋದ ಅವ್ರು ಮಾಡ್ಕೊಳ್ತಾರೆ, ಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ಯಾರ್ಯಾರೆಲ್ಲ ಅನುಕೂಲಗಳಾಗ್ತವೆ ಅವರೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ. ಯಾವುದು ಅದು ಯಾರು ಹೇಳ್ತಾರೋ ಅವ್ರು ದುರ್ಬಳಕೆ ಮಾಡ್ತಾರೋ ಅಥವಾ ಸದ್ಬಳಕೆ ಮಾಡ್ಕೊಳ್ತಾರೋ ಅದು ನೀವು ತೀರ್ಮಾನ ಮಾಡಿ. ಹೌದಾ? ಇರ್ಬೋದು. ನಾವು ಯಾವಾಗಲೂ ಎದುರೋನಲ್ಲ, ನಾವೆಲ್ರಿಗೂ ಎದುರೋರು. ಅದರಿಂದ ಎದುರಿಸ್ತಾರೆ. ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸರ್ಸ್ ಎಲ್ಲ ಹೋಗ್ತಾ ಇದ್ದೀವಿ 2 ಡೇಸು. ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀವಿ. ಹೀಗೆ ಶಿವಕುಮಾರ್ ಅವರು ಒಂದು ಕಡೆಯಲ್ಲಿ ರಾಜಣ್ಣ ಅವರು ಆಡ್ತಾ ಇರುವಂತಹ ಮಾತುಗಳು ನೋಡಿದಾಗ ಬಹಳ ವ್ಯಂಗ್ಯಭರಿತವಾಗಿ ಶಿವಕುಮಾರ್ ಅವರ ಮಾತುಗಳಿಗೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೌದೌದು, ನಾನು ಹೆಸರು ದುರ್ಬಳಕೆ ಮಾಡ್ಕೊಂಡು ತುಮಕೂರಿನಲ್ಲಿ 4 ಸೈಟು, ಡಾಲರ್ಸ್ ಕಾಲಲ್ಲಿ 4 ಸೈಟು, ಸದಾಶಿವನಗರದಲ್ಲಿ 4 ಸೈಟ್ ಮಾಡ್ಕೊಂಡಿದ್ದೀನಿ. ಈ ಸದಾಶಿವದಲ್ಲಿ 4 ಸೈಟು, 4 ಮನೆ ಅಂತ ಹೇಳ್ಕೊಂಡ ತಕ್ಷಣ, 4 ಬಂಗ್ಲೆ ಅಂತ ಹೇಳಿದುಕೊಂಡ ತಕ್ಷಣವೇ ಅದು ಯಾರನ್ನ ಉದ್ದೇಶಿಸಿ ಯಾರಿಗೆ ಗುದ್ದು ಕೊಡುವಂಥ ಕೆಲಸ ಅನ್ನೋದು ಅರ್ಥ ಆಗುತ್ತೆ. ಇನ್ನು ಸಿದ್ದರಾಮಯ್ಯನವರು ಕೂಡ ಇದರ ನಡುವೆ ಆ್ಯಕ್ಟಿವ್ ಆಗಿದ್ದಾರೆ. ಸಿದ್ದರಾಮಯ್ಯವ್ರಿಗೆ ಮೊಣಕಾಲಿನ ನೋವು ಇನ್ನೂ ಹಾಗೆ ಇದೆ, ವೈದ್ಯರವರಿಗೆ ಜಾಸ್ತಿ ನಡಿಬೇಡಿ, ರೆಸ್ಟ್ ಮಾಡಿ ಅನ್ನೋಂಥನ್ನು ಹೇಳಿದ್ದಾರೆ. ಆದರೆ ಮುಖ್ಯಮಂತ್ರಿಯವರು ರೆಸ್ಟ್ ಮಾಡದೇ ಇದ್ದರೂ ಕೂಡ ಇವತ್ತು ವೀಲ್ ಚೇರ್ನಲ್ಲೇ ಬಂದು ವಿಧಾನಸೌಧದಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಸಿಎಂ ಬದಲಾವಣೆ, ಅಧಿಕಾರ ಹಂಚಿಕೆ ಚರ್ಚೆ ಬೆನ್ನಲ್ಲೇ ಮುಖ್ಯಮಂತ್ರಿಯವರು ಕೂಡ ಫುಲ್ ಆಕ್ಟಿವ್ ಆಗಿ ತಮ್ಮ ಕೆಲಸವನ್ನು ಮುಂದುವರಿಸಿದ್ದಾರೆ. ವಿಶೇಷವಾಗಿ ಮಂಡಿ ನೋವಿನಲ್ಲೂ ಕೂಡ ವಿಧಾನಸೌಧಕ್ಕೆ ಬಂದು ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ. ರೈತರ ಜೊತೆಗೆ ವಿಶೇಷವಾಗಿ ಸಭೆಯನ್ನು ನಡೆಸಿದ್ದಾರೆ. ಬಜೆಟ್ ಪೂರ್ವ ಸಭೆ, ವಿವಿಧ ಸಂಘಟನೆಗಳಿಂದ ಸಲಹೆಗಳನ್ನು ಸ್ವೀಕರಿಸುವಂಥದ್ದು, ಅಹವಾಲುಗಳನ್ನು ಸ್ವೀಕರಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕೂಡ ಮುಂದುವರಿಸಿದ್ದಾರೆ, ಇವತ್ತು ಮಾಡಿದ್ದಾರೆ. ವರ್ಷದ ಮೊದಲ ಅಧಿವೇಶನಕ್ಕೆ ಸಿಎಂ ಫುಲ್ ತಯಾರಿಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬಜೆಟ್ ತಯಾರಿ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಬಹಳ ಜಾಸ್ತಿ ಇದ್ದೇ ಇರುತ್ತೆ. ಯಾಕಂದರೆ ಪ್ರತಿ ಇಲಾಖೆಯವಾರು ಹಾಗೆಯೇ ಪ್ರತಿಯೊಂದು ಸಮುದಾಯಗಳನ್ನು, ಅಂದರೆ ಆಯಾ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರಿರ್ತಾರೆ, ಪ್ರತಿಯೊಂದು ವರ್ಗದ ಜನರನ್ನು, ಅವರ ಬೇಡಿಕೆಗಳನ್ನು, ಪ್ರತಿಯೊಂದು ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಬೇರೆ ಬೇರೆ ವಲಯಗಳಿಗೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಗಳ ಒಂದು ಮಾಹಿತಿ ಸಂಗ್ರಹಿಸಿ ಈ ಕೆಲಸವನ್ನು ಸಿದ್ದರಾಮಯ್ಯನವರು ಮುಂದುವರಿಸಿದ್ದಾರೆ. ಮಾರ್ಚ್ 3ರಂದು ಜಂಟಿ ಅಧಿವೇಶನ ನಡೆಯುತ್ತೆ. ರಾಜ್ಯಪಾಲರ ಭಾಷಣ ಕೂಡ ನಡೆಯುವಂಥದ್ದಿದೆ. ಅಷ್ಟೇ ಮಾರ್ಚ್ 7ನೇ ತಾರೀಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕದ ಆಯವ್ಯಯವನ್ನು ಮಂಡನೆ ಮಾಡಲಿದ್ದಾರೆ. ದಾಖಲೆಯ 16ನೇ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯನವರ ತಯಾರಿ ಕೂಡ ಮುಂದುವರೆದಿದೆ. ಪಕ್ಷದ ಒಳಜಗಳಗಳಿಗೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಬಜೆಟ್ ಕಡೆಗಿನ ಗಮನವನ್ನು ಸಿದ್ದರಾಮಯ್ಯನವರು ಮುಂದುವರಿಸಿದ್ದಾರೆ. ಈ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಬಜೆಟ್ ತಯಾರಿ ಬಹಳ ಮುಖ್ಯ ಆಗಿದೆ. ಒಂದು ಕಡೆಯಲ್ಲಿ ಪಕ್ಷದ ಒಳಗಡೆ ಇರುವಂತಹ ಸಿದ್ದರಾಮಯ್ಯನವರ ಪರವಾಗಿರುವಂಥವರು ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿಕೊಂಡು ಸಿದ್ದರಾಮಯ್ಯನವರಿಗೆ ಬಹುಪರಾಕನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಕೆಲಸವನ್ನು ಮುಂದುವರಿಸಿದ್ದಾರೆ. ಬಜೆಟ್ ತಯಾರಿ ಬಗ್ಗೆ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಹೈಕಮಾಂಡ್ ಹೀಗೆ ನಾಯಕತ್ವದ ವಿಚಾರದಲ್ಲಿ ಏನಿದ್ರು ಕೂಡ ಹೈಕಮಾಂಡ್ಗೆ ಅಷ್ಟೇ ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳೋದ್ರ ಮೂಲಕವಾಗಿ ಯಾವುದೇ ವಿಚಾರದಲ್ಲೂ ಕೂಡ ತನ್ನ ಒಪಿನಿಯನ್ ಬೇರೇನೇನಿಲ್ಲ, ಹೈಕಮಾಂಡ್ ಹೇಳ್ದಂಗೆ. ಆದರೆ ತನ್ನದೇ ಆದಂತಹ ಸ್ವರೂಪದಲ್ಲಿ ನಾಯಕತ್ವವನ್ನು ತನ್ನ ಬಳಿಯಲ್ಲಿ ಉಳಿಸ್ಕೊಳ್ಳುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಸತತವಾಗಿ ಮುಂದುವರಿಸುತ್ತಿರುವಂಥ ಸ್ಪಷ್ಟ ಇದೆ. ಇನ್ನೊಂದು ಕಡೆಯಲ್ಲಿ ಸಚಿವರುಗಳು ಕೂಡ ಈ ನಾಯಕತ್ವ ಬದಲಾವಣೆ, ಸಮಾವೇಶಗಳು, ಈ ವಿಚಾರಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಿರಂತರ ಸಂಪರ್ಕದಲ್ಲಿ ಇರ್ತೀವಿ. ಅದು ಸಿಎಂ ಆಗೋದು ಬಿಡೋದು ನಮ್ಮ ಅಂತಲಿಲ್ಲ, ತಿಳಿದ್ವಿ ಪದೇ ಪದೇ. ನಾವು ಮಾಡೋಲ್ಲ ಏನಲ್ಲ, ನಾವು ನಿಮ್ಮ ಥರ ಸ್ಪೆಕ್ಟೇಟರ್ ಅಷ್ಟೇ, ನೋಡೋರಷ್ಟೇ. ಅಲ್ಲ, ಇದೇ ರೀತಿ ನನಗೆ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕಂಟಿನ್ಯೂ ಆಗ್ತಾರೆ ಅಂತಕ್ಕಂಥದ್ದು ಇದೆ. ಯಾಕಂದರೆ ಮೋಸ್ಟ್ಲಿ ಈಗ ಒಳಗಡೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅನ್ನೋದು ಇದೆ. ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗ್ಬೇಕಂತ ಇದನ್ನು ಈ ಥರನೂ ಇದೆ. ಸೊ ಇದನ್ನು ನೀವು ಕೇಳಬೇಕಲ್ಲ, ಅವ್ರಿಗೆ ಫುಲ್ ಮೆಜಾರಿಟಿ ಇಲ್ಲ ಅಲ್ಲಿ. ಮತ್ತು ನೀವು ಕೇಳಬೇಕಲ್ಲ, ಯಾವತ್ತನ ಕೇಳ್ತೀರಿ ಪ್ರಶ್ನೆಗಳು, ಯಾಕೆ ಕೇಳೋದಲ್ಲ? ಬಿಜೆಪಿಯವರ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತೀನಿ. 11 ವರ್ಷ ವಿಶ್ವಗುರು ನೋಡ್ಬಿಟ್ಟಿದ್ದೀವಿ. ಅವ್ರನ್ನ ಇಳಿಸ್ಬಿಟ್ಟು ನಿತಿನ್ ಗಡ್ಕರಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ರಿ, ನಮಗೇನು ಅಭ್ಯಂತರ ಇಲ್ಲ. ಬಟ್ ಯಾರೊಬ್ಬರು ಕೆಲಸ ಮಾಡಿ ಜನಕ್ಕೆ, ದೇಶಕ್ಕೆ ಮುಂದೆ ಹೋಯ್ತಕ್ಕಂಥ ನಾಯಕರು ಬೇಕಂತ ಬಿಜೆಪಿಯವ್ರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು.
ಯಾರಿಗೆ ಏನೇ ಅವರಲ್ಲಿ ಏನೇ ವಿಷಯಗಳಿದ್ರು ಕೂಡ ಅಲ್ಲಿ ಹೇಳ್ಕೊಂಡು ಅದನ್ನು ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸುಮ್ಮನೆ ಇದು ಹೊರಗಡೆ ಹೇಳ್ಕೊಳ್ಳೋದ್ರಿಂದ ಅದು ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ ಮತ್ತು ಈ ಥರ ಒಂದು ಹೇಳಿಕೆಗಳಿಂದ ಅವ್ರು ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಮುಂದಿನ ಅವ್ರು ಇರ್ಬೋದು, ಅದ್ರಾಗ ಏನು ತಪ್ಪಿದೆ, ಅವರೇ ಇರ್ತಾರೆ. ನೋಡಿ, ಈಗ CM ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ನುಡಿತಕ್ಕಂಥ ಕೆಲಸ ಅಲ್ಲ. CLP ಮತ್ತು ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಈಗ ಅವರೇ ಪ್ರೆಸೆಂಟ್ CM ಇದ್ದಾರೆ, ಅವರೇ ಮುಂದುವರಿ. ಹೀಗೆ ಸಚಿವರುಗಳು ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದಲಿತ ಸಮಾವೇಶಕ್ಕೆ ತಯಾರಿಯನ್ನು ಕೂಡ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಟೀಮ್ನ ಬಲ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗ್ತಾ ಇರೋದು ಈ 4 ನಾಯಕರುಗಳು ಸಚಿವರುಗಳಿದ್ದಾರೆ. ಅವರು ಇದರ ಮುಂಚೂಣಿಯಲ್ಲಿ ಇರುವಂಥವರು. ಶೋಷಿತರ ಸಮಾವೇಶ ಹೆಸರಿನಲ್ಲಿ ಸಿದ್ದು ಆಪ್ತರ ಬಲ ಪ್ರದರ್ಶನಕ್ಕೆ ಬೇಕಾದಂಥ ತಯಾರಿ ಕೂಡ ಈಗಾಗಲೇ ನಡೀತಾ ಇರುವಂಥದ್ದು. ಈ ಹಿಂದೆ ಹಾಸನದಲ್ಲಿ ಹೇಗೆ ಶೋಷಿತರ ಸಮಾವೇಶವನ್ನು ಸ್ವಾಭಿಮಾನಿ ಸಮಾವೇಶ ಅಂತ ಹೇಳ್ಕೊಂಡು ಮಾಡೋದಕ್ಕೆ ಹೊರಟಿದ್ರು, ಆಗ ಅದಕ್ಕೆ ಸಂಪೂರ್ಣವಾದಂಥ ಆಸ್ಪದ ಸಿಕ್ಕಿರಲಿಲ್ಲ. ಅದನ್ನು ಮತ್ತೆ ಜನಕಲ್ಯಾಣ ಸಮಾವೇಶ ಅಂತ ಹೇಳ್ಕೊಂಡು ಬದಲಾವಣೆ ಮಾಡಲಾಯಿತು. ಆದರೆ ಈ ಬಾರಿ ದಲಿತರ ಸಮಾವೇಶವನ್ನು ಮಾಡ್ತೀವಿ ಅಂತ KN ರಾಜಣ್ಣ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಬರ್ತಾರೆ, ಏನು ಮಾಡಬೇಕು ಅನ್ನುವಂಥದ್ದು ನಮಗೆ ಗೊತ್ತಿದೆ ಅನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ನಮ್ಮೆಲ್ಲರ ಸಲಹೆ ದೂರುಗಳನ್ನು KC ವೇಣುಗೋಪಾಲ್ ಕೇಳಿದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ KN ರಾಜಣ್ಣ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಮೂಲಕವಾಗಿ ತಮ್ಮದೇ ಆದಂತಹ ಧಾಟಿಯಲ್ಲಿ ಈ ಒಂದು ದಲಿತ ಸಮಾವೇಶವನ್ನು ಮಾಡೋದಕ್ಕೆ ನಾಯಕರುಗಳು ತಯಾರಾಗ್ತಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಈ ವಿಚಾರದಲ್ಲಿ ಯಾವಾಗ ಎಕ್ಸಾಕ್ಟ್ಲಿ ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ರಾಜಣ್ಣ ಅವರು ದಲಿತ ಸಮಾವೇಶವನ್ನು ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ. ಸಮಾವೇಶ ಅಂತೇಳಿ ಸೂಕ್ತ ಕಾಲದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಅದೇ ಹೇಳದ್ನಲ್ಲ, ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಶೋಷಿತರು ನಾವು ಯಾವಾಗಲೂ ಕೂಡ ಬಡವರ ಪರವಾಗಿರೋದು ಕಾಂಗ್ರೆಸ್ ಪಕ್ಷ, ಅದಕ್ಕೆ ಬಡವರು ಪಕ್ಷದಲ್ಲಿ ಸಮಾವೇಶ ಮಾಡ್ತೀವಿ. ಈಗ ಯಾವುದೋ ಸಮಾವೇಶ ಮಾಡುವಂತ ಪ್ರಸ್ತಾವನೆ ಇಲ್ಲ ಇದ್ದಾಗ ನಿಮಗೆಲ್ಲ ತಿಳಿಸ್ತೀವಿ. ಸದ್ಯಕ್ಕಂತೂ ಇಲ್ಲ. ಹೀಗೆ ಸದ್ಯಕ್ಕಂತೂ ಇಲ್ಲ ಅಂತ ಹೇಳಿದರೆ, ಆದರೆ ಸೂಕ್ತ ಕಾಲದಲ್ಲಿ ಸೂಕ್ತ ಸ್ಥಳದಲ್ಲಿ ಮಾಡ್ತೀವಿ ಅನ್ನೋಂಥ ಮಾತನ್ನು KN ರಾಜಣ್ಣ ಅವರು ಹೇಳಿದ್ದಾರೆ. ಆದರೆ ಡೇಟ್ ಟು ಟೈಮ್ ಇನ್ನೂ ಫಿಕ್ಸ್ ಆಗಿಲ್ಲ, ಆದರೆ ಮಾಡುವಂಥದ್ದು ಮಾತ್ರ ಇದ್ದೇ ಇದೆ ಅನ್ನೋಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಬಹುತೇಕ ಬಜೆಟ್ ಅಧಿವೇಶನ ಮುಗಿದ ನಂತರ ಇವೆಲ್ಲವೂ ಕೂಡ ನಡೆಯುವಂತಹ ನಿರೀಕ್ಷೆ ಇರುವಂಥದ್ದು.